ಮೊದಲನೆಯ ಪ್ರಶ್ನೆ, ಯಾವುದನ್ನು ಹೆಚ್ಚಾಗಿ ತಿನ್ನುವುದರಿಂದ ಬೋಳು ತಲೆ ಉಂಟಾಗುತ್ತದೆ? ಎ ಮಾಂಸ, ಬಿ ಸಕ್ಕರೆ, ಸಿ ಮೀನು, ಡಿ ಉಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ. ಎರಡನೆಯ ಪ್ರಶ್ನೆ, ಬದನೆಕಾಯಿಯಲ್ಲಿ ಯಾವುದು ಹೆಚ್ಚಾಗಿ ಕಂಡುಬರುತ್ತದೆ? ಎ ಐರನ್, ಬಿ ಸಕ್ಕರೆ, ಸಿ ಕ್ಯಾಲ್ಸಿಯಂ, ಡಿ ವಿಟಮಿನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐರನ್. ಇನ್ನು ಮೂರನೆಯ ಪ್ರಶ್ನೆ, ಯಾವುದನ್ನ ಹಣ್ಣಿನ ಬುಟ್ಟಿ ಎಂದು ಕರೆಯುತ್ತಾರೆ? ಎ ಬಿಹಾರ್, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಜಮ್ಮು ಮತ್ತು ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಮೀನುಗಳಿವೆ? ಎ ಅಮೆರಿಕ, ಬಿ ರಷ್ಯಾ, ಸಿ ಇಂಡಿಯಾ, ಡಿ ಪಾಕಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಇಂಡಿಯಾದಲ್ಲಿ. ಇನ್ನು ಐದನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ನೀರು ಕಂಡುಬರುತ್ತದೆ? ಎ ಕುರಿಯ ಹಾಲಿನಲ್ಲಿ, ಬಿ ಹಸುವಿನ ಹಾಲಿನಲ್ಲಿ, ಸಿ ಒಂಟೆಯ ಹಾಲಿನಲ್ಲಿ, ಡಿ ಮೇಕೆಯ ಹಾಲಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಕೆಯ ಹಾಲಿನಲ್ಲಿ. ಆರನೆಯ ಪ್ರಶ್ನೆ, ಮಧ್ಯಾಹ್ನ ಊಟ ಮಾಡಲು ಸರಿಯಾದ ಸಮಯ ಯಾವುದು? ಎ 12ರಿಂದ 1 ಗಂಟೆ, ಬಿ 1ರಿಂದ 2 ಗಂಟೆ, ಸಿ 2ರಿಂದ 3 ಗಂಟೆ, ಡಿ 3ರಿಂದ 4 ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12ರಿಂದ 1 ಗಂಟೆ. ಇನ್ನು ಏಳನೆಯ ಪ್ರಶ್ನೆ, 2024ರಲ್ಲಿ ಆಯ್ಕೆಯಾದ ಅಮೆರಿಕದ ನೂತನ ಅಧ್ಯಕ್ಷರು ಯಾರು? ಎ ಜೋ ಬಿಡನ್, ಬಿ ಡೊನಾಲ್ಡ್ ಟ್ರಂಪ್, ಸಿ ಕಮಲಾ ಹ್ಯಾರಿಸ್, ಡಿ ದಿ ರೋಬರ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೊನಾಲ್ಡ್ ಟ್ರಂಪ್. ಎಂಟನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿ ಅನ್ನ ಹೆಚ್ಚಾಗಲು ನಾವು ಯಾವ ಹಣ್ಣನ್ನು ತಿನ್ನಬೇಕು? ಎ ಆಪಲ್, ಬಿ ಆರೆಂಜ್, ಸಿ ಆರೆಂಜ್, ಡಿ ಬಾದಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮ್. ಒಂಬತ್ತನೆಯ ಪ್ರಶ್ನೆ, ಯಾವ ಪಾತ್ರೆಯಲ್ಲಿ ನೀರು ಕುಡಿದರೆ ಕೋಪ ಕಡಿಮೆಯಾಗುತ್ತದೆ? ಎ ಬಂಗಾರದ ಪಾತ್ರೆ, ಬಿ ಕಬ್ಬಿಣದ ಪಾತ್ರೆ, ಸಿ ಬೆಳ್ಳಿಯ ಪಾತ್ರೆ, ಡಿ ಕಾಪರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿ ಪಾತ್ರೆ. ಹತ್ತನೆಯ ಪ್ರಶ್ನೆ, ಯಾವ ಜೀವಿಯ ಶರೀರದಲ್ಲಿ ರಕ್ತ ಕಂಡು ಬರುವುದಿಲ್ಲ? ಎ ಕಪ್ಪೆ, ಬಿ ಜೆಲ್ಲಿ ಫಿಶ್, ಸಿ ಚೇಳು, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆಲ್ಲಿ ಫಿಶ್. ಇನ್ನು 11ನೆಯ ಪ್ರಶ್ನೆ, ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ? ಎ ಬಿಪಿ ಕಡಿಮೆ, ಬಿ ಕಿಡ್ನಿ ಸಮಸ್ಯೆ ನಿವಾರಣೆ, ಸಿ ಶುಗರ್ ಕಡಿಮೆ, ಡಿ ರಕ್ತಹೀನತೆ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ. 12ನೆಯ ಪ್ರಶ್ನೆ, ಯಾವ ಪ್ರಾಣಿ ಹಾವಿಗೆ ಹೆದರುವುದಿಲ್ಲ? ಎ ನಾಯಿ, ಬಿ ಮುಂಗುಸಿ, ಸಿ ಸಿಂಹ, ಡಿ ಹುಲಿಗಳು.
ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಗುಸಿ ಆವಿಗಳಿಗೆ ಹೆದರುವುದಿಲ್ಲ. ಇನ್ನು 13ನೆಯ ಪ್ರಶ್ನೆ, ಊಟದ ನಂತರ ಧೂಮಪಾನ ಮಾಡಿದರೆ ಏನಾಗುತ್ತದೆ? ಎ ಹೃದಯಾಘಾತ ಆಗಬಹುದು, ಬಿ ಕ್ಯಾನ್ಸರ್ ಬರಬಹುದು, ಸಿ BP ಬರಬಹುದು, ಡಿ ಕರುಳಿನ ಸಮಸ್ಯೆಯಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತವಾಗಬಹುದು. ಇನ್ನು 14ನೆಯ ಪ್ರಶ್ನೆ, ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಜಪಾನ್, ಬಿ ಆಫ್ರಿಕಾ, ಸಿ ಅಮೆರಿಕಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ. 15ನೆಯ ಪ್ರಶ್ನೆ, ಮನೆಯ ಮುಂದೆ ಕುದುರೆಯ ಲಾಳ ಕಟ್ಟುವುದರಿಂದ ಏನು ಉಪಯೋಗ? ಎ ದೃಷ್ಟಿದೋಷ ನಿವಾರಣೆ, ಬಿ ಸಂಪತ್ತು ವೃದ್ಧಿಯಾಗುತ್ತದೆ, ಸಿ ಶನಿದೋಷ ನಿವಾರಣೆ, ಡಿ ಸುಖ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿದೋಷ ನಿವಾರಣೆ ಮತ್ತು ಆಪ್ಷನ್ ಬಿ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಆಪ್ಷನ್ ಸಿ ಶನಿದೋಷ ನಿವಾರಣೆಯಾಗುತ್ತದೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ನವೆಂಬರ್ ತಿಂಗಳಿನಲ್ಲಿ ಈ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಎ ಕರ್ಕಟ ಮತ್ತು ವೃಶ್ಚಿಕ ರಾಶಿ, ಬಿ ಮಿಥುನ ಮತ್ತು ಧನಸ್ಸು ರಾಶಿ, ಸಿ ಮೇಷ ಮತ್ತು ಸಿಂಹ ರಾಶಿ, ಡಿ ಮಕರ ಮತ್ತು ಕುಂಭ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಕಟ ಮತ್ತು ವೃಶ್ಚಿಕ ರಾಶಿ, ಆಪ್ಷನ್ ಬಿ ಮಿಥುನ ಮತ್ತು ಧನಸ್ಸು ರಾಶಿ, ಆಪ್ಷನ್ ಸಿ ಮೇಷ ಮತ್ತು ಸಿಂಹ ರಾಶಿ, ಆಪ್ಷನ್ ಡಿ ಮಕರ ಮತ್ತು ಕುಂಭ ರಾಶಿಯವರು. ಪ್ರಿಯ ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ.